ಇತ್ತೀಚಿನ ದಿನಗಳಲ್ಲಿ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಏರಿಕೆಯಾಗುತ್ತಲೇ ಇದೆ. ಚಿನ್ನಾಭರಣವನ್ನು ಕೊಂಡುಕೊಳ್ಳಲು ಮುಂದಾಗುತ್ತಿದ್ದ ಗ್ರಾಹಕರಿಗೆ ಇದು ಕರೆಂಟ್ ಶಾಕ್ ಹೊಡೆದಂತಾಗಿದೆ. ಅತಿರೇಕ ಮಟ್ಟಕ್ಕೆ ಏರಿದ ಚಿನ್ನದ ಬೆಲೆ ಇಂದು ಗ್ರಾಹಕರನ್ನು ಚಿನ್ನಾಭರಣವೇ ಬೇಡ ಎನ್ನುವ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಇದರಿಂದ ಚಿನ್ನಾಭರಣ ಮಳಿಗೆಗಳಲ್ಲಿ ಗ್ರಾಹಕರಿಲ್ಲದೆ ವ್ಯಾಪಾರ ಖಾಲಿಯಾಗಿ ಬೀಕೋ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಎಷ್ಟು ಸತ್ಯವೋ ಅಷ್ಟೇ ಸತ್ಯವೆಂದರೆ ಚಿನ್ನಾಭರಣ ಮಳಿಗೆಗಳ ಬೆನ್ನೆಲುಬಾಗಿರುವ ಚಿನ್ನಾಭರಣ ತಯಾರಿಕೆಗಾರರ ಬದುಕು ನಶಿಸಿ ಹೋಗುತ್ತಿರುವುದು. ಚಿನ್ನಾಭರಣ ತಯಾರಿಕೆಗಾರನ ಜೀವನ ಇಂದು ಮೌನ ಸ್ಥಿತಿಗೆ ತಲುಪಿದ್ದು, ತನ್ನೊಳಗಿನ ನೋವು ನಲಿವುಗಳನ್ನು ತನ್ನೊಳಗೆ ಮರೆಮಾಚಿಕೊಂಡು ಬದುಕುತ್ತಿರುವುದು ಅಕ್ಷರಶಃ ಸತ್ಯ. ಹಲವಾರು ತಲೆಮಾರುಗಳಿಂದ ಚಿನ್ನಾಭರಣ ವೃತ್ತಿಯನ್ನೇ ನಂಬಿಕೊಂಡು ಬಂದ ಈ ಕಾರ್ಮಿಕರಿಗೆ ಮುಂದಿನ ಪೀಳಿಗೆಯಲ್ಲೂ ನಮ್ಮ ವೃತ್ತಿ ಉಳಿಯುತ್ತದೆಯೇ ಅಥವಾ ಈ ವೃತ್ತಿಯೇ ನಮ್ಮನ್ನು ನಾಶ ಮಾಡುತ್ತದೆಯೇ ಎಂಬ ಯಕ್ಷ ಪ್ರಶ್ನೆ ಕಾಡುತ್ತಿದೆ. ಇವರ ಕುಲಕಸುಬಾದ ಚಿನ್ನಾಭರಣ ತಯಾರಿಕೆಯ ಕೆಲಸ ದಿನೇ ದಿನೇ ಕುಗ್ಗುತ್ತಿದ್ದು, ಇವರ ಸಮಸ್ಯೆಗಳನ್ನು ಕೇಳುವವರೇ ಇಲ್ಲದಂತಾಗಿದೆ. ಇದೇ ಸ್ಥಿತಿ ಮುಂದುವರಿದರೆ ಇವರ ವೃತ್ತಿ ಜೀವನ ಸಂಪೂರ್ಣವಾಗಿ ನಶಿಸುವುದು ನಿಶ್ಚಿತ. ಚಿನ್ನಾಭರಣ ತಯಾರಿಕೆಗಾರರು ಮುಂಬರುವ ಸಮಸ್ಯೆಗಳಿಗೆ ಪರ್ಯಾಯ ಮಾರ್ಗ ಹುಡುಕುವ ಉದ್ದೇಶದಿಂದ ತಮ್ಮದೇ ಆದ ವೃತ್ತಿಪರ ಸಂಘ ಸಂಸ್ಥೆಗಳನ್ನು ಹಲವಾರು ವರ್ಷಗಳ ಹಿಂದೆಯೇ ಸ್ಥಾಪಿಸಿದ್ದರು. ಆದರೂ ಮುಂದಿನ ಸ್ಥಿತಿಗತಿಗಳು ಇನ್ನಷ್ಟು ಕಠಿಣವಾಗಬಹುದು ಎಂದು ಚಿಂತಿಸಿ ದುಃಖಿತರಾದ ಕೆಲಸಗಾರರು ತಮ್ಮ ಸಮಸ್ಯೆಗಳನ್ನು ಸಂಘ ಸಂಸ್ಥೆಗಳ ಮುಂದೆ ಹೇಳಿಕೊಂಡಾಗ ಅವು ಮೌನ ಉತ್ತರ ನೀಡಿ ಸುಮ್ಮನಿರುವುದೇ ವಾಸ್ತವ. ಇಂತಹ ಸಂಘ ಸಂಸ್ಥೆಗಳು ನಮಗೇಕೆ ಬೇಕಿತ್ತು ಎಂಬ ಪ್ರಶ್ನೆ ಒಂದೆಡೆ ಕಾಡುತ್ತಿದ್ದರೆ, ಸರ್ಕಾರವು ನಮ್ಮತ್ತ ಗಮನ ಹರಿಸದೇ ಇರುವುದು ದುರದೃಷ್ಟಕರ ಸಂಗತಿಯಾಗಿದೆ. ಈಗಾಗಲೇ ಅನೇಕ ಚಿನ್ನಾಭರಣ ಕೆಲಸಗಾರರು ಈ ವೃತ್ತಿಯನ್ನೇ ತೊರೆದು ಹೋಗಿದ್ದಾರೆ. ಇವರ ಮುಂದಿನ ಬದುಕಿನ ಬಗ್ಗೆ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಅಥವಾ ಸರ್ಕಾರವಾಗಲಿ ಗಮನಹರಿಸದೇ ಇರುವುದು ಇವರ ಜೀವನಕ್ಕೆ ದೊಡ್ಡ ಅಪಾಯವಾಗಿ ಪರಿಣಮಿಸಿದೆ. ಚಿನ್ನಾಭರಣ ತಯಾರಿಕೆಗೆ ಬಳಸುತ್ತಿದ್ದ ಸಾಧನ ಸಾಮಗ್ರಿಗಳು ಮೂಲೆಗೆ ಸೇರಿ ಎಲ್ಲವೂ ಮಣ್ಣು ಪಾಲಾಗುತ್ತಿದೆ. ಇದರಿಂದ ಕೆಲಸಗಾರನಿಗೆ ಮಾನಸಿಕವಾಗಿ ತೀವ್ರ ಆತಂಕ ಕಾಡುತ್ತಿದೆ. ಆಭರಣ ತಯಾರಿಕೆಗೆ ಹೊಸ ಯಂತ್ರಗಳು ಬಂದ ಪರಿಣಾಮ ಪರಂಪರೆಯಿಂದಲೇ ಈ ವೃತ್ತಿಯನ್ನು ಕುಲಕಸಬು ಎಂದು ನಂಬಿಕೊಂಡು ಬಂದ ಚಿನ್ನದ ಕೆಲಸಗಾರರಿಗೆ ಕೆಲಸವೇ ಇಲ್ಲದಂತಾಗಿದೆ. ಇದರ ಜೊತೆಗೆ ಹೊರ ರಾಜ್ಯಗಳಿಂದ ಅತಿ ಕಡಿಮೆ ಬೆಲೆಗೆ ತಯಾರಾದ ಆಭರಣಗಳು ಮಾರುಕಟ್ಟೆಗೆ ಹರಿದು ಬರುತ್ತಿರುವುದು ಚಿನ್ನದ ಕೆಲಸಗಾರರ ಹೊಟ್ಟೆಪಾಡಿಗೆ ತಣ್ಣೀರು ಎರಚಿದಂತಾಗಿದೆ. ಚಿನ್ನದ ಕೆಲಸಗಳು ಕಡಿಮೆಯಾಗುತ್ತಲೇ ಚಿನ್ನದ ಕೆಲಸಗಾರರ ಸ್ಥಿತಿ ದಿನೇ ದಿನೇ ಹೀನಾಯವಾಗುತ್ತಿದೆ. ಹಾಗೂ ಹೀಗೂ ಜೀವನ ಸಾಗಿಸುತ್ತಿದ್ದ ಇವರಿಗೆ ಚಿನ್ನದ ಬೆಲೆ ಗಗನಕ್ಕೇರಿರುವುದು ಮತ್ತೊಂದು ಭಾರೀ ಆಘಾತವಾಗಿದೆ. ಗ್ರಾಹಕರಿಗೂ ಚಿನ್ನ ಸಿಗದೆ, ಚಿನ್ನದ ಕೆಲಸಗಾರನಿಗೂ ಕೆಲಸವಿಲ್ಲದೆ ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇಂದು ಚಿನ್ನದ ಕೆಲಸಗಾರನ ಬದುಕೇ ಬೆಲೆ ಇಲ್ಲದಂತಾಗಿದ್ದು, ನಮ್ಮ ದೇಶದ ಜೀವನಾಡಿಯಾದ ರೈತರ ಆತ್ಮಹತ್ಯೆಗಳಂತೆಯೇ ಚಿನ್ನದ ಕೆಲಸಗಾರರ ಬದುಕು ಮುಂದೇನಾಗಲಿದೆ ಎಂಬ ಭಯಾನಕ ಪ್ರಶ್ನೆ ಸಮಾಜದ ಮುಂದೆ ನಿಂತಿದೆ. ಇದರ ಮುಂದಿನ ವಿಡಿಯೋ ಭಾಗ 3 ಸದ್ಯದಲ್ಲೇ ಬಿಡುಗಡೆಯಾಗಲಿದ್ದು, ಚಿನ್ನದ ಕೆಲಸಗಾರರು ಮುಂದೆ ಏನು ಮಾಡಬೇಕು ಹಾಗೂ ಡಿಜಿಟಲ್ AI ಜಗತ್ತಿನಲ್ಲಿ ನಮಗೆ ಎಷ್ಟು ಸ್ಥಾನಮಾನ ದೊರಕಿತ್ತು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ವೀಕ್ಷಿಸಿ. ಪ್ರಕಟಣೆ. ಇಲ್ಲಿ ಬರುವ ವಿಚಾರಗಳು ಎಲ್ಲ ಸ್ವರ್ಣ ಅನ್ವಯವಾಗುತ್ತಿಲ್ಲ. ಇಲ್ಲಿ ಯಾರ ಮನಸ್ಸಿಗೆ ಉಂಟು ಮಾಡಲ್ಲ ಅಥವಾ ಯಾರಿಗೂ ದುಃಖ ಉಂಟು ಮಾಡಲ್ಲ. ಈ ವಿಡಿಯೋ ವಿಶ್ವಕರ್ಮ ಸ್ವರ್ಣ ತಯಾರಿಕೆಗಾರರ ನೋವು ಹಾಗೂ ಇಲ್ಲಿ ಕೆಲಸಗಾರರಿಗೆ ಆಗುವ ಕಷ್ಟ ನಷ್ಟಗಳ ಸತ್ಯವನ್ನು ಬಿಚ್ಚುವ ಒಂದು ಸಣ್ಣ ಪ್ರಯತ್ನ. ಯಾವುದೇ ರೀತಿ ಬೇಸರ ಕ್ಷಮೆಯಾಗಲಿ.